ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ. ಪ್ರತಿಭಾವಿಲಾಸ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತನ್ನ 9ನೇ ವಯಸ್ಸಿನಲ್ಲಿ ಈಜು ಸ್ಪರ್ಧೆಯಲ್ಲಿ 109 ಪದಕಗಳು ಹಾಗೂ 15 ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿಗಳನ್ನು ಪಡೆದ ನಮ್ಮ ಮೈಸೂರಿನ JSS ಪಬ್ಲಿಕ್ ಸ್ಕೂಲ್ನ ಪ್ರತಿಭೆ ಮಾಸ್ಟರ್ ಆರ್ಯ ಸುರಾರ್ ಚಿತ್ರವರು. ಇವರ ಜೊತೆ ಅವರ ತಂದೆ ಶ್ರೀ ಅರವಿಂದ್ ರವರು ಸಹ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆರ್ಯ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀನು ನೋಡೋದೇ ನನಗೆ ಬಹಳ ಸಂತೋಷವಾದ ವಿಚಾರ. ಕಳೆದ 1.5 ವರ್ಷದ ಹಿಂದೆ ತನ್ನನ್ನು ಇದೇ ವೇದಿಕೆಯಲ್ಲಿ ಸಂದರ್ಶನ ಮಾಡಿದ್ದೆ. 1.5 ವರ್ಷದ ನಂತರ ನಿನ್ನನ್ನು ಭೇಟಿ ಮಾಡಿದಾಗ ಮತ್ತಷ್ಟು ಖುಷಿ ತಂದಿದೆ. ಯಾಕಂದರೆ ನಿನ್ನ ಮೊದಲು ಭೇಟಿ ಮಾಡಿದಾಗ ಕೇವಲ 50 ಪದಕಗಳನ್ನು ಮಾತ್ರ ಪಡೆದಿದ್ದೆ. ಆದರೆ 1.5 ವರ್ಷದ ನಂತರ ಭೇಟಿ ಮಾಡಿದಾಗ ಡಬಲ್ ಆಗಿದೆ. 109 ಪದಕಗಳು, 15 ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡ್ಕೊಂಡಿದ್ಯಾ. ಒಂದು ದೊಡ್ಡ ಬೆಳವಣಿಗೆ. ಇದೆಲ್ಲ ನಮ್ಮಂಥವ್ರಿಗೂ ಸಹ ಇದೊಂದು ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ. ಆರ್ಯ, ಇವತ್ತುವರೆಗೂ ಒಂದು 2.5 ವರ್ಷದಲ್ಲಿ 2 ವರ್ಷದಲ್ಲಿ ನೀನು 109 ಮೆಡಲನ್ನು ಮಾಡಿದೀಯಾ. 15 ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿ ತಗೊಂಡಿದ್ಯಾ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಸರ್. ಮತ್ತೆ ಇನ್ನ ಮೆಡಲ್ಸ್ ಗೆಲ್ಬೇಕು ಅಂತ ಅನ್ಸಿದೆ. ಗೆಲ್ತಾ ಇದ್ರೆ ಇನ್ನು ಗೆಲ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಹೌದು ಸರ್. ಕಳೆದ ಬಾರಿ ನೀನು ಹೇಳಿದ ಕೆಲವು ಮಾತುಗಳು ನನಗೆ ಇನ್ನೂ ನೆನಪಿದೆ. ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಆದರೆ ನಿನ್ನ ಈ ಇಚ್ಛಾಶಕ್ತಿ, ಡೆಡಿಕೇಶನ್ ಎಲ್ರಿಗೂ ಒಂದು ಪ್ರೇರಣೆ ಆರ್ಯ. ಅದಕ್ಕೆ ಮತ್ತೊಮ್ಮೆ ನಿನಗೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಸರ್, ಆರ್ಯ ಕಳೆದ ಬಾರಿ 1.5 ವರ್ಷದಿಂದ ಬಂದಾಗ ಒಂದು ಮಾತನ್ನು ಹೇಳಿದ್ದ. ನಾನು ಸ್ವಿಮ್ಮಿಂಗ್ ಹೋದರೆ ಸೋಲೋ ಮಾತೇ ಇಲ್ಲ, ನಾನೇ ಗೆಲ್ಲಬೇಕು, ನಾನೇ ವಿನ್ನರ್ ಅನ್ನೋ ಒಂದು ಆಶಾವಾದವನ್ನು ವ್ಯಕ್ತಪಡಿಸಿದ್ದ. ಅದೇ ಪ್ರಕಾರವಾಗಿ ಮತ್ತೆ ಡಬಲ್ ಮಾಡ್ಕೊಂಡು ಬಂದಿದ್ದಾನೆ. 109 ಮೆಡಲನ್ನು ಗೆದ್ಕೊಂಡು ಬಂದಿದ್ದಾನೆ. ಸೊ ಒಳ್ಳೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅಂತೂ 15 ಬೆಳೆದಿದೆ. ಹೇಗೆ ಅನ್ನಿಸ್ತಾ ಇದೆ ತಮಗೆ? ನಿಮ್ಮ ಮಗನಲ್ಲಿ ಈ ಥರದೊಂದು ಸಾಮರ್ಥ್ಯ ಇದೆ ಅಂತ ಹೇಗೆ ಗೊತ್ತಾಗಿದ್ದು? ಹೇಗೆ ಇವನ ಬೆಳವಣಿಗೆ ಬಗ್ಗೆ ತಾವು ದಯವಿಟ್ಟು. ಥ್ಯಾಂಕ್ ಯು ಸರ್. ಇಲ್ಲ, ಪ್ರತಿ ಮಕ್ಕಳಲ್ಲೂ ಒಂದು ಸೂಕ್ತವಾಗಿ ದೇವರೊಂದು ಪ್ರತಿಭೆ ಇಟ್ಟಿರ್ತಾರೆ ಸರ್. ನಾವು ತಂದೆ ತಾಯಿಗಳು, ಗುರುಗಳು ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಪ್ರತಿ ಮಕ್ಕಳಲ್ಲೂ ಒಂದೆಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ನಾನು ಪ್ರಾರಂಭದಲ್ಲಿ ಇವನನ್ನು ಡ್ಯಾನ್ಸಿಗೆ ಸೇರಿಸಿದ್ದೆ, ಕರಾಟೆಗೆ ಸೇರಿಸಿದ್ದೆ, ಶ್ಲೋಕ ಕ್ಲಾಸಿಗೆ ಸೇರಿಸಿದ್ದೆ, ಅಬ್ಯಾಕಸ್ಗೆ ಸೇರಿಸಿದ್ದೆ, ಬ್ಯಾಡ್ಮಿಂಟನ್ಗೆ ಸೇರಿಸಿದ್ದೆ. ಯಾವುದಕ್ಕೆ ಸೇರಿಸಿದ್ರು 1 ತಿಂಗಳು 2 ತಿಂಗಳಿಗೆ ಬಿಟ್ಟು ಬಂದುಬಿಡ್ತಿದ್ದ. ಆಮೇಲೆ ನಾನು ಸ್ವಿಮ್ಮಿಂಗಿಗೂ ಸೇರಿಸ್ದೆ. ಬಟ್ ಸೇರಿಸಿದ್ಮೇಲೆ ವಿತಿನ್ 2 ಮಂತ್ಸು ಕ್ರಾಸ್ ಮಾಡಿದ್ರು ಒಂದು ಇಂಟ್ರೆಸ್ಟ್ ಹೋಗಲಿಲ್ಲ. ಆಮೇಲೆ ಕೋಚ್ ಕಡೆಯಿಂದೆಲ್ಲ ಫೀಡ್ಬ್ಯಾಕ್ ಬಂತು, ನಿಮ್ಮ ಹುಡುಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ, ನಮ್ಮ ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಮಾಡಬೇಡಿ, ಅವನು ಬಾಂಡ್ ಫಾರ್ ಸ್ವಿಮ್ ಅನ್ನೋ ಥರ ಕಾಣಿಸ್ತಾ ಇದೆ, ಅವ್ನ ಕಾಲು ಬೇರೆ ಮೊದಲೇ ಫ್ಲಾಟ್ ಫುಟ್ಟು, ತುಂಬ ಚೆನ್ನಾಗಿ ಈಜ್ತಾನೆ ಅಂತ ಹೇಳಿದ್ರು. ಆಮೇಲೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನುಮಾನದಲ್ಲೇ ನಾನು ಮುಂದುವರಿಸಿದೆ. ಬಟ್ ಆಮೇಲೆ 8 ತಿಂಗಳು ಆದಮೇಲೆ ನನಗೆ ಗೊತ್ತಾಯ್ತು ಇವನು ಕಾಂಪಿಟೇಷನ್ಗೆ ಹೋಗಿ ಶುರು ಆಯಿತು. ಗೆಲ್ತಾನೆ ಹೋದ, ನಿಲ್ಲಿಸಲೇ ಇಲ್ಲ. ಆಮೇಲೆ ಗೊತ್ತಾಯ್ತು ಓಕೆ. ಆಮೇಲೆ ಈಗ ನಾನು ಸ್ವಿಮ್ಮಿಂಗ್ ಬಿಡಿಸ್ತೀನಿ ಅಂದರೆ ಅವನೇ ಹೇಳ್ತಾನೆ, ಇಲ್ಲ ನಾನು ಸ್ವಿಮ್ಮಿಂಗ್ ಜೊತೆಗೆ ಅಕಾಡೆಮಿಕ್ ಬ್ಯಾಲೆನ್ಸ್ ಮಾಡ್ಕೊಂಡು ಅದರಲ್ಲೂ 90% ಎಬೋನೇ ಇದ್ದಾನೆ, ಈ ಸ್ವಿಮ್ಮಿಂಗು ಮಾಡ್ತಾ ಇದ್ದಾನೆ ಸರ್. ಸೊ ಒಂದಕ್ಕೊಂದು ಕಾಂಪ್ಲಿಮೆಂಟ್ರಿಯಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ನನಗೇನೋ ಸ್ಟಾಪ್ ಮಾಡಬೇಕು ಅಂತ ಅನಿಸ್ಲಿಲ್ಲ, ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಸರ್. ಅಲ್ಲ, ಬಹಳ ಸಂತೋಷವಾದ ವಿಚಾರ. ಯಾಕಂದ್ರೆ ಒಂದು ಮಕ್ಕಳಲ್ಲಿ ಅಥವಾ ಒಂದು ಮಗುವಿನಲ್ಲಿ ಏನೆಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ಗಮನಿಸಬೇಕು ಒಬ್ಬ ಪೋಷಕರಾಗಿ.
ಅಂಥ ಕೆಲಸವನ್ನು ತಾವು ಮಾಡಿದಿರಿ, ಪ್ರಾಮಾಣಿಕವಾಗಿ ಮಾಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಎಲ್ಲ ಆಟಕ್ಕೂ ಸೇರಿಸಿದಿರಿ, ಕ್ರಿಕೆಟು, ಫುಟ್ಬಾಲು, ಬೇರೆ ಬೇರೆ ಏನೇನು ಇದೆ ಎಲ್ಲ ಆಟಕ್ಕೂ, ಕರಾಟೆಗೂ ಸೇರಿದ್ದ ಅಂತ ಅನಿಸುತ್ತೆ, ಎಲ್ಲ ಕಡೆನೂ ಸೇರಿಸಿದಿರಿ. ಜೊತೆಗೆ ಸ್ವಿಮ್ಮಿಂಗ್ ಸಹ ಅದೇ ಥರ ಸೇರಿಸಿದಿರಿ. ಬಟ್ ಅಷ್ಟು ಆಟಗಳಲ್ಲಿ ಸ್ವಿಮ್ಮಿಂಗ್ನಲ್ಲಿ ಅವನ ಒಂದು ಸಾಮರ್ಥ್ಯ ಇದೆ, ಆಸಕ್ತಿ ಇದೆ ಅನ್ನೋದು ಗಮನಿಸಿದಿರಿ. ಆ ಮೂಲಕ ಅದರಲ್ಲಿ ಮುಂದುವರಿಸ್ತಾ ಬಂದಿದ್ದೀರಿ. ಸೊ ಇದು ಬಹಳ ಮುಖ್ಯ ಒಬ್ಬ ಪೋಷಕರಲ್ಲಿ. ತನ್ನ ಮಗುವಿನಲ್ಲಿ ಕೇವಲ ಅಕ್ಷರ ಜ್ಞಾನ ಅಲ್ಲದೆ ಬೇರೇನೆಲ್ಲ ಜ್ಞಾನ ಇದೆ ಅಥವಾ ಸಾಮರ್ಥ್ಯ ಇದೆ ಅಂತ ಗುರುತಿಸಿ ಅದಕ್ಕೆ ಉತ್ತೇಜನ ನೀಡೋದಿದೆಯಲ್ಲ, ಅದು ನಿಜವಾದ ಪೋಷಕರ ಕೆಲಸ ಆಗಬೇಕಾಗತ್ತೆ. ಸೊ ಆ ಕೆಲಸವನ್ನು ಮಾಡಿದಿರಿ ಸರ್, ಸಮರ್ಥವಾಗಿ ಮಾಡ್ತಾ ಇದ್ದೀರಿ. ಇನ್ನೂ ಹೇಗೆ ಸರ್, ಹೇಗೆ ಅನಿಸ್ತದೆ ನಿಮ್ಮ ಮಗನ ಸಾಧನೆ ಬಗ್ಗೆ? ಭಾಳ ಖುಷಿ ಆಗ್ತಿದೆ ಸರ್. ಸ್ವಿಮ್ಮಿಂಗ್ನ ಭಾಳ ಡೆಡಿಕೇಶನ್ ಇಟ್ಟು ಮಾಡ್ತಾನೆ, ಕಮಿಟೆಡ್ ಆಗಿ ಮಾಡ್ತಾ ಇದ್ದಾನೆ. ಮಳೆ ಇರಲಿ, ಎಂಥ ಚಳಿ ಇರಲಿ ತಪ್ಪಿಸ್ಕೊಳ್ಳೋದಿಲ್ಲ. ಅವ್ನು ಜ್ವರ ಇದ್ರು ಕೂಡ ಸ್ವಿಮ್ಮಿಂಗ್ ಹೋಗ್ತಾನೆ. ಅದೊಂದು ಆಸಕ್ತಿ ನನಗೆ ಮೋಟಿವೇಟ್ ಮಾಡುತ್ತೆ. ನಾನು ಎಷ್ಟೊತ್ತಿಗೆ ಬೇಡಪ್ಪ ತುಂಬಾ ಮಳೆ ಹೋಗ್ತಾ ಇದೆ ಇವತ್ತು ಅಂತ ಹೇಳ್ತೀನಿ, ಇಲ್ಲ ರೆಡಿ, ನಾನು ಹೋಗ್ಲೇಬೇಕು ಸ್ವಿಮ್ಮಿಂಗ್ಗೆ ಅಂತೇಳಿ ಹೋಗ್ತಾನೆ. ಜ್ವರ ಇದ್ರೂ ಹೋಗ್ತಾನೆ, ಬೇಕಾದ್ರೆ ಸ್ಕೂಲ್ ರಜಾ ಹಾಕಿರ್ತಾನೆ, ಸ್ವಿಮ್ಮಿಂಗ್ ಮಾತ್ರ ರಜಾ ಹಾಕಲ್ಲ. ಬಹುಶಃ ಅಚೀವ್ಮೆಂಟ್ ಅಂತ ಬಂದಾಗ ಅಥವಾ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಬಂದಾಗ ಬಹುಶಃ ಈ ರೀತಿಯ ಡೆಡಿಕೇಶನ್, ಆಸಕ್ತಿ ಬಹಳ ಮುಖ್ಯ. ಅದೇ ಕೌಂಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಆರ್ಯ, ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಹೇಳಿದ್ದೆ, ನಾನು ಸೋಲೋದೇ ಇಲ್ಲ, ಗೆದ್ದೇ ಬರೋದು ಯಾವುದೇ ಸ್ಪರ್ಧೆಯಲ್ಲೂ ಅಂತ. ಹೇಗೆ ಸಾಧ್ಯ ಆರ್ಯ? ನೀನು ಯಾವ ಸ್ಪರ್ಧೆಗೆ ಹೋದ್ರು ಬಹುಶಃ 109 ಸ್ಪರ್ಧೆಯಲ್ಲಿ ಭಾಗವಹಿಸಿ 109 ಸ್ಪರ್ಧೆಯಲ್ಲೂ ಗೆದ್ದಿದೀಯಾ. ಅಂದ್ರೆ ಯಾವುದೇ ಸ್ಪರ್ಧೆಯಲ್ಲೂ ನೀವು ಮೆಡಲ್ ಇಲ್ದೇನೆ ವಾಪಸ್ ಬಂದಿಲ್ಲ. ನಿನ್ನ ಜೊತೆ ನಾನು ಮಾತನಾಡೋದ ಪ್ರಕಾರ ನೋಡಿದ್ರೆ ಹೇಗೆ ಸಾಧ್ಯ ಆರ್ಯ ಇದು? ದಿನ ಪ್ರಾಕ್ಟೀಸ್ನ ತಪ್ಪಿಸ್ಕೊಳ್ಬಾರ್ದು, ಮತ್ತೆ ಚಕ್ಕರ್ನು ಹೊಡಿಬಾರ್ದು, ಮತ್ತೆ ಡೈಲಿ ಹೋಗಿ ಗುರುಗಳದ್ದು ಮಾತು ಕೇಳಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಕರೆಕ್ಟಾಗಿ ಬರಬೇಕು. ಅಂದ್ರೆ ಗುರುಗಳಿಗೆ ಒಬಿಡಿಯಂಟ್ ಆಗಿರಬೇಕು, ಜೊತೆಗೆ ಪ್ರಾಕ್ಟೀಸ್ಗೆ ನಿರಂತರವಾಗಿ ಹೋಗ್ಬೇಕು, ಯಾವುದೇ ಗೈರಾಗದೇನೆ. ಅದು ನಿರಂತರವಾಗಿದ್ರೆ ಸಾಧ್ಯ ಆಗುತ್ತೆ ಅಂತ ಏನೇ ಹೇಳಿದ್ರು ಕೇಳಬೇಕು, ಗುರುಗಳ ಮಾರ್ಗದರ್ಶನ ಅನುಸರಿಸಬೇಕು. ಅದು ಸರಿ ಆರ್ಯ. ಬಹುತೇಕ ಜನರು ಮಾಡ್ತಾರೆ, ಅಂದ್ರೆ ಡೈಲಿ ಹೋಗ್ತಾರೆ, ಎಲ್ಲ ಕೆಲಸವನ್ನು ಅವ್ರು ಹೇಳ್ದಂಗೂ ಮಾಡ್ತಾರೆ. ಆದ್ರೆ ಸ್ಪರ್ಧೆ ಅಂತ ಬಂದಾಗ ಮಿಡಲ್ ಎಲ್ಲರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿನಗೂ ಮಾತ್ರ ಸಾಧ್ಯ. ಹೇಗೆ, ನಿನ್ನಲ್ಲಿ ಏನಾದ್ರು ವಿಶೇಷತೆ? ನಾನು ಮೊದಲೇ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀನಿ, ನಾನೇ ಹೋಗಿ ಫಸ್ಟೇ ಗುರಿ ಮುಟ್ಟೋದು ಅಂತ. ನಿನ್ ಮೈಂಡ್ ಫಿಕ್ಸ್ ಮುಟ್ಟೋದು ಫಿಕ್ಸ್ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ದಂಗೆ ಅದು ಹಂಗೆ ಆಗುತ್ತೆ. ವಾವ್, ಅಲ್ಲ ಇದು ಎಂಥ ಸತ್ಯ ಅಂದ್ರೆ ಇದು ಇಡೀ ಜಗತ್ತೇ ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ. ಮೈಂಡ್ ಸೆಟ್ಟು ಒಂದು. ಎರಡನೇದು, ನಾನು ಸ್ಪರ್ಧೆಗೆ ಇಳಿದಾಗಲೇ ನಾನೇ ಗೆಲ್ಲೋದು ಅಂತ ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿರ್ತೀನಿ ಅಂತೀವಲ್ಲ, ಇದು ಆಕ್ಚುಲಿ ನಮ್ಮ ಸಬ್ ಕಾನ್ಸಿಯಸ್ಗೆ ಹೇಳುವಂತ ಮಾತು. ಕೆಲವು ಜನ ಸಬ್ ಕಾನ್ಸಿಯಸ್ ಜೊತೆ ಮತ್ತೆ ಹೊರ ಜ್ಞಾನದ ಬಗ್ಗೆ ವ್ಯತ್ಯಾಸಗಳನ್ನು ಗೊತ್ತಿಲ್ಲ. ನಾವು ಎಲ್ಲಿ ಸಬ್ ಕಾನ್ಸಿಯಸ್ ಅಲ್ಲಿ ನಮ್ಮ ಮನಸ್ಸಿಗೆ ಟ್ರೈನ್ ಅಪ್ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಹೇಳ್ತೀವಲ್ಲ, ಅದು 100% ಕೆಲಸ ಆಗುತ್ತೆ. ನೀನು ಈ ವಯಸ್ಸಲ್ಲಿ ನಿನ್ನ ಮನಸ್ಸಿನ ಜೊತೆ ಮಾತನಾಡಕ್ ಶುರು ಮಾಡಿದೀಯಾ, ನಿನ್ನ ಮನಸ್ಸಿಗೆ ಹೇಳ್ತಾ ಇದೀಯಾ ನೀನೇ ಗೆಲ್ಲೋದು ಅಂತ, ಅದು ಕೆಲಸವನ್ನ ಮಾಡುತ್ತೆ. ಮನಸ್ಸು ಅನ್ನೋದು ಬಹುತೇಕ ನಿನಗೆ ಗೊತ್ತು ಮಾಡಿದೆಯೋ ಗೊತ್ತಿಲ್ಲದೆ ಮಾಡಿದೆಯೋ ಗೊತ್ತಿಲ್ಲ, ಆದರೆ ಮನಸ್ಸು ನೀ ಏನು ಹೇಳ್ತೀಯೋ ಅದನ್ನೇ ಮಾಡೋದು. ನೀನು ಹೇಳಿದ ನೀನು ಅದು ತಪ್ಪು ಹೇಳ್ಕೊಟ್ರು ತಪ್ಪು ಮಾಡುತ್ತೆ, ಸರಿ ಹೇಳ್ಕೊಟ್ರು ಸರಿ ಮಾಡುತ್ತೆ. ಸೊ ಹಾಗಾಗಿ ನಿನ್ನ ಮನಸ್ಸು ತುಂಬ ಸ್ಟ್ರಾಂಗು. ನೀನು ನಿನ್ನ ಛಲ, ನಿನ್ನ ಹಠ, ನಿನ್ನ ಗುರಿ ಬಗ್ಗೆ ಅದಕ್ಕೆ ಹೇಳ್ತಾ ಇದೆಯಾ, ಅದಕ್ಕೆ ಅದು ಸಾಧಿಸ್ತಾ ಇದೆ. ಇದು ಜಗತ್ತೇ ಅರ್ಥ ಮಾಡ್ಕೋಬೇಕಾಗಿರುವಂತಹ ಒಂದು ಸಂದೇಶ ಆರ್ಯ ತನ್ನಿಂದ ಬಂದಿದೆ. ಈ 9 ವರ್ಷದಲ್ಲಿ ಬಂದಿದೆ. ಇದನ್ನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋತೇನೆ. ಬಹುಶಃ ಇನ್ನೊಂದು 10-20 ವರ್ಷಕ್ಕೆ ನೀನು ಒಂದು ಸಾಧನೆ ಮಾಡಿದಾಗ ಇದನ್ನು ಮತ್ತೆ ರೀಟೆಲಿಕಾಸ್ಟ್ ಮಾಡೋಕ್ಕೆ ಅಥವಾ ಬೈಟ್ಸ್ನ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಎಸ್ ಸರ್. ಸರ್, ತಮ್ಮ ಮಗ ಹೇಳುವಾಗ ಇದು ನಿಜವಾದ ಸತ್ಯವಾದ ಮಾತು. ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ ನಾನೇ ಗೆಲ್ಲೋದು ಅಂತ, ರೀಚ್ ಆಗ್ಬೇಕಂತ. ತಮಗೇನು ಅನಿಸುತ್ತೆ ಈ ಮಾತು ಬಗ್ಗೆ? ಹೌದು ಸರ್, ನನಗೆ ಅವ್ನ ಪ್ರತಿ ಸತಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಕಳವಳ ಇರುತ್ತೆ. ಅಲ್ಲೆಲ್ಲ ದೊಡ್ಡ ಪೂಲು, 50 ಮೀಟರ್ ಪೂಲಲ್ಲಿ ದಿನ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ನ್ಯಾಷನಲ್ ಚಾಂಪಿಯನ್ಸ್ಗಳಲ್ಲಿ ಟ್ರೈನಿಂಗ್ ತಗೊಂಡಿರ್ತಾರೆ. ಅವ್ರು ತಿಂಗಳಿಗೆ 10,000 15,000 ಎಲ್ಲ ಖರ್ಚು ಮಾಡ್ತಾರೆ ಪೋಷಕರು. ಬಟ್ ನಾವು ಮೈಸೂರಿಂದ ಹೋಗ್ತೀವಿ, ಇಲ್ಲಿ ಸಣ್ಣ ಪೂಲು, ಅಷ್ಟೊಂದು ಸೌಲಭ್ಯಗಳೇನಿಲ್ಲ ಇಲ್ಲಿ. ಚಿಕ್ಕ ಇರೋದೇ ನಮ್ಮ ಮೈಸೂರು JP ನಗರದಲ್ಲಿರೋ GSA ಪೂಲ್ ನಮ್ದು 25 ಮೀಟರ್ ಪೂಲು. ಬಟ್ ಇಲ್ಲಿ ನಮಗೆ ಪವನ್ ಸಾರು,
ಶಿವಕುಮಾರ್ ಸಾರು, ಆಮೇಲೆ ಖೇಲೋ ಇಂಡಿಯಾ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಹೆಡ್ ಕೋಚ್ ಸುಂದರೇಶ್ ಸತ್ಯನಾರಾಯಣ ಸಾರು ಅವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ನಾವು ಅದನ್ನ ಅಷ್ಟು ಮಾರ್ಗದರ್ಶನ ತಗೊಂಡು ನಾವು ಅಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ಬಟ್ ನನಗ್ ಭಯ ಇರುತ್ತೆ, ಆ ದೊಡ್ಡ ಪುಲ್ ನೋಡ್ರೆ ನನಗ್ ಭಯ ಗಾಬರಿ ಆಗುತ್ತೆ. ಬಟ್ ಇವನ್ ಸಲೀಸಾಗಿ ಗೆದ್ದು ಬಂದ್ಬಿಡ್ತಾನೆ. ಆಮೇಲೆ ನನ್ಗೆ ಹೆಮ್ಮೆ ಅನ್ಸುತ್ತೆ, ಏನೋ ನಮ್ಮ ದೇಶಕ್ಕೆ ಇವನಿಂದ ಹೆಸರು ಬರುತ್ತೇನೋ, ಬರ್ಲಿ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಸರ್. ಅಲ್ಲಲ್ಲ, ಬೆಳೆವ ಇರುವ ಮೊಳಕೆಯಲ್ಲಿ ಅಂತ ಹೇಳಂಗೆ ಬಹುಶಃ ನಿಮ್ಗೆ ಅದು ಕಾಣಿಸ್ತಾ ಇದೆ. ಈ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸ್ತಾನೆ ಅಂತ ತಮಗೆ ವಿಶ್ವಾಸ ಬಂದಿದೆ ಸರ್. ಅದು ಬೇಕು ಕೂಡ ಸರ್. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಸ್ಪರ್ಧೆಗೆ ಇಳಿಯೋದು ನಾನು ಗೆಲ್ಲಲೇಬೇಕು ಅಂತ, ಈಗ ಆರ್ಯ ಹಿಂಗೆ ಹೇಳ್ದಂಗೆ ನಾನು ಮುಟ್ಲೇಬೇಕು ಅಂತಲೇ ಸಾಮಾನ್ಯವಾಗಿ ಅಂದ್ಕೊಂಡಿರ್ತಾರೆ ಮಕ್ಕಳು. ಆದರೆ ಎಲ್ಲರೂ ಗೆಲ್ಲಿಕ್ಕಾಗಲ್ಲ, ಒಬ್ಬರು ಯಾರಾದರೂ ಗೆಲ್ಲೋದು. ಆದರೆ ಆ ವಿಚಾರದಲ್ಲಿ ನೀವೇ ಹೇಳಿದಂಗೆ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕೋಚ್ ಹತ್ರ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲಲ್ಲಿ ಈಸಿ ಬಂದಿರೋಂಥವ್ರು, 8,000 10,000 ತಿಂಗ್ಳಿಗೆ ಕೊಟ್ಟು ಬರೋಂಥವ್ರು, ಈ ಥರದೆಲ್ಲವೂ ಮಾಡಿರ್ತಾರೆ. ಆದರೆ ಇವನು ಮುಂದೆ ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ಇವನು ಅವ್ರನ್ನ ಹಿಂದಾಕಿ ಮೆಡಲನ್ನು ಪಡ್ಕೊಂಡ್ಬಿಡ್ತಾನೆ. ಆರ್ಯನಲ್ಲಿ ಏನು ವಿಶೇಷತೆ ಇದೆ ಅಂತ ನಿಮಗೆ ಅನಿಸುತ್ತೆ? ಅದು ಒಂದೊಂದ್ಸತಿ ಹೇಳ್ತಾ ಇರ್ತಾನೆ ಸರ್, ನನಗಂತೂ ಹೆಚ್ಚು ದೇಶ ಪ್ರೇಮ ಇದೆ ಸರ್ ಆ್ಯಕ್ಚುಲಿ. ಅದೇನೋ ಹೇಳ್ತಾನೆ, ಅವನ ಬಾಯಲ್ಲೇ ಕೇಳ್ಬಿಡೋಣ, ಏನಕ್ಕೆ ನೀನು ಸ್ವಿಮ್ಮಿಂಗ್ ಅಲ್ಲಿ ಏನಾದರೂ ಮಾಡ್ಬೇಕು ಅನ್ನೋದು. ನಂಗೆ ನೀರ್ ಕಂಡ್ರೆ ಇಷ್ಟ. ಮತ್ತೆ ನನ್ನ ಸ್ಕೂಲಲ್ಲಿ ಎಲ್ಲರೂ ಕರೀತಾರೆ ಸ್ಲೋ ರನ್ನರ್, ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ತುಂಬಾ ಸ್ಪೀಡಾಗಿ ಹೋಗ್ತಾನೆ ಅಂತ. ನಾರ್ಮಲ್ ಒಲಿಂಪಿಕ್ಸ್ ಅಲ್ಲಿ ಯಾರು ತೆಗ್ದಿಲ್ಲ ಸ್ವಿಮ್ಮಿಂಗ್ ಅಲ್ಲಿ, ಬಟ್ ಆದ್ರೆ ಒಬ್ರೇ ಅವ್ರು ಮಾತ್ರ ತೆಗ್ದವ್ರೆ. ಅದು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಮಲ್ಲಿಕಾಂತ್ ರಾಜಾರಾಂಪೇಟ್ಕರ್ ಅಂತ ಅವರು ಗೆದ್ದವ್ರೆ. ಬಟ್ ನಾನು ನಾರ್ಮಲ್ ಒಲಿಂಪಿಕ್ಸ್ ಅಲ್ಲಿ ನಾನ್ ಗೆಲ್ಬೇಕಂತ ಅಂತಿದ್ದೀನಿ. ಇಂಡಿಯಾವನ್ನ ಪ್ರತಿನಿಧಿಸಿ ಗೆಲ್ಲಬೇಕು, ಇಂಡಿಯಾವನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಆಸೆ. ಅವಾಗವಾಗ ನನ್ನ ಮಾತು ಕೇಳ್ತಾನೆ ಸರ್, ಜನಸಂಖ್ಯೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾನೆ. ನಾನು 146 ಕೋಟಿ ಇದ್ದೀವಿ ಅಂತೀನಿ. ಇವನು ಅದಕ್ಕೆ ಅಷ್ಟೊಂದು ಜನ ಇದ್ದು ಕೂಡ ಯಾರು ಒಲಿಂಪಿಕ್ಸ್ಗೆ ಹೋಗಿ ಒಂದು ಸ್ವಿಮ್ಮಿಂಗಲ್ಲಿ ಒಂದು ಮೆಡಲ್ ತರಕ್ಕಾಗ್ಲಿಲ್ಲ, ಯಾಕಾಗ್ಲಿಲ್ಲ? ನಾನು ಹೋಗಿ ತಂದ್ಬಿಡ್ತೀನಪ್ಪ ಅಂತಾನೆ ಇರ್ತೇನೋ, ಅಂಗಡಿಗೆ ಹೋಗ್ತಾರೋ ಅಂತ ಹೇಳ್ತಾ ಇರ್ತಾನೆ. ನನಗೆ ಭಯ ಆಗುತ್ತೆ. ಬಟ್ ಏನೋ ದೇಶ ಪ್ರೇಮ ಜಾಸ್ತಿ ಇದೆ ಅವನಿಗೆ. ಕ್ರೀಡೆಯಲ್ಲಿ ನಾನು ಭಾರತನ ಎತ್ತಿಡಿತೀನಿ ಸ್ವಿಮ್ಮಿಂಗ್ ಅಲ್ಲಿ ಅಂತಾನೆ. ದೇಶ ಪ್ರೇಮ, ಆತ್ಮವಿಶ್ವಾಸ ಎಲ್ಲವೂ ಇದೆ ಅವನ ಹತ್ರ. ಅದು ಸಾಧ್ಯ ಆಗುತ್ತೆ. ನನಗೂ ಅನಿಸುತ್ತೆ ಖಂಡಿತವಾಗ್ಲೂ ಅದನ್ನ ರೀಚ್ ಮಾಡ್ತಾನೆ ಅಂತ ನನಗೆ ಅನಿಸುತ್ತೆ ಸರ್. ಬಹುಶಃ ಪೋಷಕರಿಗೆ ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ ಸಿಗಲ್ವೇನೋ, ಮಕ್ಕಳಲ್ಲಿ ಆ ಒಂದು ಉತ್ಸಾಹ ನೋಡಿದಾಗ. ನಾವು ಅನ್ಕೊಂಡಿದ್ದನ್ನ ಒಂದಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದಾಗ ಖಂಡಿತ ಬಹುಶಃ ಪೇರೆಂಟ್ಸ್ ಆಗಿ ನಿಮಗೆ ಖುಷಿ ಕೊಡುತ್ತೆ. ಪ್ರತಿಯೊಬ್ಬ ಪೇರೆಂಟ್ಸ್ ಅದನ್ನು ನಿರೀಕ್ಷೆ ಮಾಡ್ತಾರೆ. ಆರ್ಯ, ಒಂದು ಸ್ಪರ್ಧೆ ಅಂತ ಬಂದಾಗ ಎಲ್ಲರೂ ಅಷ್ಟು ಜನ ಸ್ಪರ್ಧೆಯಲ್ಲಿ ಇರ್ತಾರೆ. ಎಲ್ಲರೂ ನಿನಗಿಂತ ದಸ್ಪಷ್ಟವಾಗೂ ಕೆಲವು ಸಲ ಇರ್ತಾರೆ. ನಿನಗಿಂತ 1 ವರ್ಷ ವಯಸ್ಸಾಗಿರೋರು ಇರ್ಬೋದು, ಅಲ್ಲಿ 1 ವರ್ಷ 2 ವರ್ಷ ಜಾಸ್ತಿ ಇರೋರು ಇರಬಹುದು. ಇವರೆಲ್ಲರೂ ಇದ್ದಾಗ ನಿನ್ನ ಆತ್ಮವಿಶ್ವಾಸವನ್ನ ನೀನ್ ಹೆಂಗೆ ಹೆಚ್ಚಿಸ್ಕೊಳ್ತೀಯ? ನೀನ್ ಕುಗ್ಗಲ್ವಾ ಅಲ್ಲಿ? ಯಾಕೆ ಭಯ ಆಗಲ್ವಾ ನಿಂಗೆ? ನಂಗೆ ಯಾವ್ದು ಭಯ ಆಗಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತಾಗ ಎಷ್ಟೇ ಡೀಪ್ ಇರ್ಲಿ, ಎಷ್ಟೇ ಸಮುದ್ರ ತರನು ಡೀಪ್ ಇರ್ಲಿ, ಆದ್ರೆ ನಾನು ಯಾವತ್ತೂ ಭಯ ಪಡ್ಕೊಳ್ಳಲ್ಲ. ಇದು ಏನು ಆರ್ಯ ನೀನು, ಏನು ಗೊತ್ತಾ, ತಾನು ಹೇಳ್ತಾ ಇರೋದು ಒಂದು ಹೇಳಿದೆ ಭಯ ಇಲ್ಲ ಅಂತ, ಇನ್ನೊಂದು ಹೇಳಿದೆ ನೀರು ಅಂದ್ರೆ ನನಗೆ ಪ್ರೀತಿ ಅಂತ. ಈ ಪ್ರೀತಿ ನಿರ್ಭೀತಿ ಎರಡೂ ಇದ್ರೆ ಏನ್ ಬೇಕಾದ್ರೆ ಸಾಧಿಸ್ಬೋದು. ಅವೆರಡೂ ನಿನ್ನ ಹತ್ರ ಇದೆ. ಹಾಗಾಗಿ ನೀನು ಬಹುಶಃ ಹೋದ ಕಡೆ ಎಲ್ಲವೂ ಮೆಡಲ್ ತರಕ್ಕೆ ಸಾಧ್ಯ ಆಯ್ತಿರೋದು ಬಹುಶಃ ಇವೆರಡು ಅಂಶಗಳು ಅಂತ ನನಗನ್ಸುತ್ತೆ. ಮತ್ತೆ ನಾನು ಕೇಳಿದ ಪ್ರಶ್ನೆಗೆ ಇದೇ ಉತ್ತರ ಅಂತ ಅನ್ಸುತ್ತೆ. ಅಷ್ಟು ಜನ ದೊಡ್ಡವರು 2 ವರ್ಷ ಜಾಸ್ತಿ ಇರೋರು ಇರ್ತಾರೆ, ದಷ್ಟಪುಷ್ಟವಾಗಿರೋರು ಇರ್ತಾರೆ. ಅವ್ರ ಮುಂದೆ ನೀನು ಗೆದ್ದು ಬರ್ತೀಯ ಅಂದ್ರೆ ಬಹುಶಃ ಇವೆರಡನ್ನ ನೀನು ಬಹಳ ಅಚಲವಾಗಿ ನಂಬಿದೀಯ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ನೀನು ವಿನ್ ಆಗಿ ಬರ್ತಾ ಇದೀಯ ಆರ್ಯ. ಬಹಳ ಖುಷಿ ಕೊಡುತ್ತೆ ತನ್ನ ಜೊತೆ ಮಾತನಾಡುವಾಗ ಆರ್ಯ. ಈಗ ಸ್ವಿಮ್ಮಿಂಗ್ ನನ್ನ ಕೇಳುಗರು ಕೇಳ್ತಿರ್ಬೇಕಾದ್ರೆ ಸ್ವಿಮ್ಮಿಂಗ್ ಅಂದ್ರೆ ಒಂದೇ ನೀರಿನಲ್ಲಿ ಈಜೋದು ಅಂತ ಇರುತ್ತೆ. ಬಟ್ ಅದರಲ್ಲಿ ಏನೇನೋ ವೆರೈಟೀಸ್ ಇರುತ್ತೆ, ಬೇರೆ ಬೇರೆ ಶೈಲಿಗಳಿರುತ್ತೆ ಅಂತ ಹೇಳ್ತಾರೆ. ನಿನ್ಗೆ ಯಾವ ಶೈಲಿಯಲ್ಲಿ ನೀನು ಎಕ್ಸ್ಪರ್ಟ್, ತುಂಬಾ ಇಷ್ಟವಾದ ಶೈಲಿ ಯಾವುದು? ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಇಷ್ಟು ಶೈಲಿಗಳಲ್ಲಿ ತುಂಬಾ ಪವರ್ಫುಲ್ ನಾನು. ಆಗ ಒಟ್ಟು ಈ ಶೈಲಿಗಳು ಎಷ್ಟಿದೆ? 4 ಇದೆ. ಯಾವುದು? ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಬಟರ್ಫ್ಲೈ. ಸೊ ಬಟರ್ಫ್ಲೈನು ಮಾಡ್ತೀಯಾ ನೀನು? ಬಟರ್ಫ್ಲೈ ಮಾಡ್ತೀನಿ. ನೀ ಬ್ಯಾಕ್ ಸ್ಟ್ರೋಕು, ಬ್ರೆಸ್ಟ್ ಸ್ಟ್ರೋಕು, ಫ್ರೀ ಸ್ಟೈಲು ಈ 3ರಲ್ಲಿ ಎಕ್ಸ್ಪರ್ಟ್ ನೀನು. ಯಾವ್ದು ಕೊಟ್ಟರು ಹೊಡಿತೀಯಾ? ಸೊ ಈ ಗೆದ್ದಿರುವ 109 ಮೆಡಲು ಕೂಡ ಈ 3 ಸ್ಟ್ರೋಕಲ್ಲೂ ಇದೆ.
3 ಶೈಲಿಯಲ್ಲೂ ಬಂದಿದೆ. ಎಸ್ ಸರ್. ಆಮೇಲೆ ಇನ್ನೊಂದು 15 ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿ ತಗೊಂಡಿದ್ಯಾ. ಅದಕ್ಕೂ ಏನು ಮೆಡಲ್ ತೊಗೊಂಡು ಬರೋದು ಓಕೆ, ಒಂದು ಮ್ಯಾಚ್ಗೆ ಹೋಗ್ತೀವಿ, 1-2 ಮೆಡಲ್ ತೊಗೊಂಡು ಬಂದ್ಬಿಡ್ತೀವಿ. ಆದರೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಆಗೋದು ಹೇಗೆ? ಅದರಲ್ಲೂ ಕೂಡ ನೀವು ಚಾಂಪಿಯನ್ಶಿಪ್ ಆಗ್ತಿದ್ದಿಲ್ಲ, ಅದೇ ಹೇಗೆ? ನಾನು ತುಂಬಾ ಸ್ಪೀಡಾಗಿ ಬೆಸ್ಟ್ ಟೈಮ್ ಆಗಿ ಕೊಡ್ತೀನಿ. ಅದಕ್ಕೆ ಗೋಲ್ಡ್ ಬರುತ್ತೆ. 2 ಗೋಲ್ಡ್ 1 ಸಿಲ್ವರ್ ಬಂದ್ರೆ ನನಗೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಬರುತ್ತೆ. ಅಂದರೆ ಆ ಒಂದು ಸ್ಪರ್ಧೆಯಲ್ಲಿ ಯಾರು ಹೆಚ್ಚು ಕಡಿಮೆ ಸಮಯ ಇರ್ಬೋದು, ಹೆಚ್ಚು ಮೆಡಲ್ ಪಡ್ಕೊಂಡಿರೋರು, ಅದನ್ನೆಲ್ಲ ಪರಿಗಣಿಸಿ ನಿಮಗೆ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಕೊಡ್ತಾರೆ. ಸೊ ಅಂಥದ್ದು 15 ಟ್ರೋಫಿಯನ್ನ ತಗೊಂಡಿದ್ಯಾ. ಕೇವಲ ಮೆಡಲ್ ಮಾತ್ರ ತಗೊಂಡ್ಬಂದಿಲ್ಲ, ಟ್ರೋಫಿಯನ್ನು ಸಹ ತಗೊಂಡು ಬರ್ತಿದ್ಯಾ. ಬಹಳ ಖುಷಿ ಆಗುತ್ತೆ ಆರ್ಯ. ಏನೆಲ್ಲ ಅನ್ಕೊಂಡಿದ್ಯಾ ಆರ್ಯ ಮುಂದೆ? ಈಗ 9 ವಯಸ್ಸು, ನಿನಗೆ 3ನೇ ತರಗತಿ ಓದ್ತಾ ಇದೆಯಾ. ಯಾವ ಶಾಲೆ? JSS ಪಬ್ಲಿಕ್ ಸ್ಕೂಲ್, ಅಂದರೆ JP ನಗರದಲ್ಲಿರೋ JSS ಪಬ್ಲಿಕ್ ಸ್ಕೂಲು, ಕರೆಕ್ಟಾ? ಸೊ ಅಲ್ಲಿ ಓದ್ತಾ ಇದೆಯಾ, 3ನೇ ತರಗತಿ. ಈಗ 9 ವರ್ಷ ತನಗೆ. ಈ ವಯಸ್ಸಿನಲ್ಲೇ ಈ ಒಂದು ಮೆಚ್ಯೂರಿಟಿ ಇದೆ, ಈ ಒಂದು ಆಲೋಚನೆ ಇದೆ. ಅಪ್ಪ ಹೇಳ್ತಾ ಇದ್ರು 146 ಕೋಟಿ ಜನದಲ್ಲಿ ಏನು ಭಾರತಕ್ಕೆ ಒಂದು ಮೆಡಲ್ ತರಕ್ಕಾಗ್ಲಿಲ್ವಾ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಿದ್ಯಾ. ಸೊ ಆ ಪ್ರಶ್ನೆಗೆ ಉತ್ತರ ನೀನೇ ಕೊಡ್ತೀಯಾ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಹೇಗೆ, ಏನು ಮುಂದಿನ ಆಲೋಚನೆ ಏನಿದೆ ಆರ್ಯ? ನನ್ನ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಬೇಕೇ ಬೇಕು. ಮತ್ತೆ ಐ ಸ್ವಿಮ್ ಫಾರ್ ಭಾರತ್, ಐ ವಿನ್ ಫಾರ್ ಭಾರತ್. ಹಂಗಂದ್ರೆ ನಾನು ಭಾರತಕ್ಕೆ ಈಜು ಮಾಡ್ತೀನಿ, ನಾನು ಭಾರತಕ್ಕೇನೆ ಗೆಲ್ತೀನಿ. ವಾವ್, ಗೆಲುವು ತಂದ್ಕೊಡ್ತೀಯ ಭಾರತಕ್ಕೆ. ಎಸ್ ಸರ್. ಓ ಮೈ ಗಾಡ್, ಇದನ್ನೆಲ್ಲರೂ ಇನ್ನೊಂದ್ಸಲ ಹೇಳಿ. ಇದನ್ನ ಸ್ಪೆಸಿಫಿಕ್ ಆಗಿ ಒಂದು ಬೈಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. 2036 ನೆಕ್ಸ್ಟ್ ಒಲಿಂಪಿಕ್ಸ್ ನಮ್ಮ ಭಾರತದಲ್ಲಿ 36 ಬರುತ್ತೆ ಅಲ್ಲಿ. ಸೊ ನಾನು ಸಪ್ರೇಟ್ ಬೈಟ್ ಮಾಡ್ಕೊಂಡಿರ್ತೀನಿ, ಅದನ್ನ ಅವತ್ತಿಗೆ ಪ್ಲೇ ಮಾಡಕ್ಕೆ. ಆಯ್ತಾ? ಇನ್ನೊಮ್ಮೆ ಹೇಳೋದಿನ ನೋಡೋಣ. ಐ ಸ್ವಿಮ್ ಫಾರ್ ಭಾರತ್, ಐ ವಿನ್ ಫಾರ್ ಭಾರತ್. ವಾವ್, ಸೂಪರ್. ಇವತ್ತು ಜಾನ್ವರಿ 2025. ಇವತ್ತು ಹೇಳಿದೀಯಾ 2036 ಆವತ್ತಿನ ಒಂದು ಒಲಿಂಪಿಕ್ಸ್ ಅಲ್ಲಿ ಈ ಮಾತನ್ನ ಪ್ಲೇ ಮಾಡ್ತೀನಿ. ನೀನು ಹೋಗಕ್ಕೆ ಮುಂಚೆನೆ ನಿನ್ಗೆ ಮೊಬೈಲ್ಗೆ ನಾನು ವಾಟ್ಸಪ್ ಮಾಡಿರ್ತೀನಿ, ಆಯ್ತಾ? ಬಹಳ ಖುಷಿ ಆಗುತ್ತೆ ಆರ್ಯ ಸರ್. ನೀವು ಈ ಮಾತು ಹೇಳುವಾಗ ನಿಮಗೆ ಏನನ್ಸುತ್ತೆ? ಅದೇ ಸರ್, ಬಹಳ ಖುಷಿ ಆಗುತ್ತೆ. ಇನ್ನು ಸಾಧನೆ ಅನ್ನೋದು ಇವತ್ತು 1% ಅಂತ ಅನ್ಕೋಬೇಕು. ಇನ್ನೂ ಸಾಧಿಸ್ಬೇಕಾಗಿರೋ 99% ಇದೆ. ಇನ್ನು 11 ವರ್ಷ ಸತತ ಇದೊಂಥರ ತಪಸ್ಸಿದ್ದಂಗೆ ಸರ್. ಹೌದು. ಇಲ್ಲಿ ಕೋಚು ಪಾತ್ರ, ಪೋಷಕರ ಪಾತ್ರ, ಸ್ವಿಮ್ಮರ್ ಪಾತ್ರ, ಮೂರ್ದು ಒಂದು ಟ್ರಯಾಂಗಲ್. ಈ 3 ಜನನು ಒಂದೇ ತರ ಕೋಆರ್ಡಿನೇಟ್ ಮಾಡಿದಾಗ ಗೆಲುವು ಬಹಳ ಸುಲಭ. ಯಾರಲ್ಲ ಒಬ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆದ್ರೂ ಇದು ಕಷ್ಟ ಆಗ್ಬಿಡುತ್ತೆ. ಇನ್ನು 11 ವರ್ಷಗಳ ಕಾಲ ಪ್ರೋತ್ಸಾಹ ಕೊಡ್ತೀವಿ ನಾವು ಕೂಡ. ಇದು ಬಹಳ ನಮ್ಮ ರಾಜ್ಯದಲ್ಲಿ ಸ್ಪೋರ್ಟ್ಸ್ ಅನ್ನೋದು ಅಷ್ಟೊಂದು ಸಪೋರ್ಟ್ ಇಲ್ಲ. ಆಕ್ಚುಲಿ ಒಂಥರ ಇದು ಶ್ರೀಮಂತರ ಸೊತ್ತಾಗ್ಬಿಟ್ಟಿದೆ. ಅವರಷ್ಟೇ ಇದನ್ನ ಅಫೋರ್ಡ್ ಮಾಡಕ್ಕಾಗೋದು. ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಬಹಳ ಸಪೋರ್ಟ್ ಕೊಡ್ತಾರೆ. ಒಂದ್ ಮಗು ನ್ಯಾಷನಲ್ ಲೆವೆಲ್ ಒಂದು ಮೆಡಲ್ ಗೆತ್ಕೊಂಡ್ ಬಂದ್ರೆ 1 ಲಕ್ಷ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಸಪೋರ್ಟ್ ಎಲ್ಲ ಏನಿಲ್ಲ. ಇಲ್ಲ ನ್ಯಾಷನಲ್ ಇಂದ ಆಚೆ ಮುಂದಕ್ಕೆ ಹೋಗ್ತೀವಿ ಅಂತ ಅಂದಾಗ ಸಪೋರ್ಟ್ ಕೊಡಕ್ಕೆ ಗೌರ್ಮೆಂಟ್ ಬರುತ್ತೆ. ಇಲ್ಲಿ ಅದೊಂದು ಮಿಡಲ್ ಕ್ಲಾಸ್ ಜನಕ್ಕೆ, ಕೆಳವರ್ಗದ ಜನಕ್ಕೆ, ಮಕ್ಕಳಿಗೆ, ಪೋಷಕರಿಗೆ ಸ್ಪೋರ್ಟ್ಸ್ ಸಪೋರ್ಟ್ ಮಾಡೋದು ಬಹಳ ದುಬಾರಿ ಕೆಲಸ. ನಾವು ಏನೋ ಮಾಡ್ತಾ ಇದೀವಿ, ಎಲ್ಲರೂ ಆಗುತ್ತಲ್ಲಿ ಮಾಡ್ತೀವಿ. ನೋಡೋಣ ಸರ್, ಒಳ್ಳೇದಾಗದ್ರೆ ಆಗ್ಲಿ ನಮ್ಮ ದೇಶಕ್ಕೆ. ಖಂಡಿತ. ಆರ್ಯ, ನೀವು ಆವಾಗಲೇ ಒಂದು ಅಪ್ಪನಿಗೊಂದು ಪ್ರಶ್ನೆ ಕೇಳಿದ್ದೆ, 146 ಕೋಟಿ ಜನರಲ್ಲಿ ಒಂದು ಮೆಡಲ್ ತರಕ್ಕಾಗ್ಲಿಲ್ವಾ ಭಾರತಕ್ಕೆ ಅಂತ. ಬಹುಶಃ ಅವ್ರು ಹೇಳಿದ್ರು ಒಂದು ಕಾರಣ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಸ್ಪರ್ಧೆಗೆ, ವಿಶೇಷವಾಗಿ ಈಜು ಸ್ಪರ್ಧೆಗಳಿಗೆ ಎನ್ಕರೇಜ್ಮೆಂಟ್ ಮಾಡದೇನೆ ಇರುವಂಥದ್ದು, ಉತ್ತೇಜನ ನೀಡದೇನೆ ಇರೋದು ಕೂಡ ಒಂದು ಕಾರಣ. ಆದರೆ ಇಂಥ ನಡುವೆಯೂ ನಾನು ಗೆದ್ದು ಬರ್ತೀನಿ ಅನ್ನುವ ಒಂದು ಆಸೆಯನ್ನು ತೋರಿಸ್ತಾ ಇದೆಯಾ. ಜೊತೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಕೇಳಿದಂತಹ ಅಧಿಕಾರಿ ವರ್ಗ ಅಥವಾ ಜನಪ್ರತಿನಿಧಿ ವರ್ಗ ಬಹುಶಃ ಇನ್ನಷ್ಟು ಎಂಕರೇಜ್ಮೆಂಟನ್ನು ಕೊಡಬೇಕು ಅಂತ ಖಂಡಿತ ಈಗಲಾದರೂ ಅವ್ರಿಗೆ ಒಂದಷ್ಟು ಆಸಕ್ತಿ ಬಂದರೆ ಖಂಡಿತವಾಗ್ಲೂ ನಿನಗೂ ಸಹಾಯ ಆಗುತ್ತೆ. ನಿನ್ನ ಥರನೇ ಇರುವಂಥ ಸಾಕಷ್ಟು ಸ್ಪೋರ್ಟ್ಸ್ ಮ್ಯಾನ್ಸ್ಗಳಿಗೆ, ಯುವಕರಿಗೆ, ಮಕ್ಕಳಿಗೆ ಖಂಡಿತ ಅದು ಉತ್ತೇಜನ ನೀಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆರ್ಯ, ಆರ್ಯ, ಇಷ್ಟೆಲ್ಲ ಸಾಧನೆ ಮಾಡುವಾಗ ಯಾರಿಗೆಲ್ಲ ನೀನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀಯ ಅಥವಾ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀಯ? ನಾನು ಪವನ್ ಸರ್ ಮತ್ತು ಶಿವಕುಮಾರ್ ಸರ್. ನಾನಲ್ಲ, ನಿಮ್ಮ ಕೋಚ್ ಶಿವಕುಮಾರ್ ಸರ್, ಹೆಡ್ ಕೋಚ್ ಶಿವಕುಮಾರ್ ಸರ್, ಮತ್ತೆ
ಸುಂದ್ರೇಶ್ ಸುಂದರೇಶ್ ಸರ್ ನಿಮ್ಮ ನೈಬರ್. ಸುಂದ್ರೇಶ್ ಸರ್, ನಾರಾಯಣ ಸತ್ಯನಾರಾಯಣ ಸರ್. ಸರ್ ಸುಂದ್ರೇಶ್ ಸತ್ಯನಾರಾಯಣ ಸರ್. ಮತ್ತೆ ಆಫೀಸ್ ಫ್ರೆಂಡ್ಸು ಅಪ್ಪನವ್ರದ್ದು. ಯಾಕೆ ನಿಮ್ಮ ಅಪ್ಪನ ರಜೆ ಕೊಟ್ಟು ಮತ್ತೆ ಅಂತನಾ? ಆನಂದಿ, ಸಂಗೀತ ಆಂಟಿ ಮತ್ತೆ ಮೋನಿಕಾ ಆಂಟಿ ಅಂತ ಅವರು ನಂಗೆ ಡ್ಯಾನ್ಸ್ ಟೀಚರ್ ಆಗಿದ್ರು. ಅವರು ನಂಗೆ ಸಪೋರ್ಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ ಅಂತ. ಎಸ್ ಸರ್. ಸೂಪರ್ ಸರ್. ಅವನು ಸಾಕಷ್ಟು ಆರ್ಯ ಸಾಕಷ್ಟು ಹೆಸರುಗಳು ಥ್ಯಾಂಕ್ಸಿಂಗ್ ಫಾರ್ HSBC ಕಂಪನಿ. ಅವರು ಸಪೋರ್ಟ್ ನಿಮ್ಮ ತಂದೆಯ ಕಂಪನಿ ಅದು. ಸೊ ಅವ್ರು ನಿಮ್ ಸ್ಪರ್ಧೆ ಕರ್ಕೋಬೇಕು ಅಂದಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾರೆ. ಸೊ ಬಹಳ ಸಪೋರ್ಟ್ ಕೊಡ್ತಾರೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಸರ್. ಅಲ್ಲ ಆರ್ಯ, ಹೊರಗಿನ ಎಲ್ಲರೂ ನೆನ್ಸ್ಕೊಂಡೆ, ನಿಮ್ ತಂದೆ ರಜಾ ಹಾಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಅಮ್ಮ ಕೆಲ್ಸಕ್ಕೆ ಹೋಗ್ಕೊಂಡು ಎಲ್ಲಾ ಕೆಲಸ ಮಾಡ್ತಾರೆ. ಅವ್ರನ್ನ ನೆನ್ಸ್ಕೊಳ್ಳಿಲ್ಲ ನೀನು? ಅವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ? ಥ್ಯಾಂಕ್ಸ್ ಹೇಳ್ತೀನಿ. ನಪ್ಪ ಅಮ್ಮಂಗು ಮತ್ತೆ ನಾಗಿ ಅಜ್ಜಿ ಅಂತ ಇದ್ದಾರೆ, ಅವರು ಅವ್ರ ಮನೆಗೆ ಹೋಗ್ತೀನಿ. ಕಾಂಪಿಟೇಷನ್ಸ್ ಬಂದಾಗ ಬೆಂಗಳೂರಲ್ಲಿ ಅವ್ರಿಗೂ ಹೇಳ್ತೀನಿ ಥ್ಯಾಂಕ್ಸ್. ವೆರಿ ಗುಡ್, ವೆರಿ ಗುಡ್ ಸರ್. ತಮ್ಮ ಮಗ ಸಾಕಷ್ಟು ಜನರು ನೆನೆಸ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ಕೇಳುಗರಿಗಾಗಲಿ ಅಥವಾ ಅವರ ಗುರುಗಳಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಇದೊಂದು ಭಾಳ ಜನ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದೊಂದು ಎಲ್ಲ ಪೋಷಕರು ನನಗೆ ಕೇಳೋದೇನೆಂದರೆ, ತಾಳ್ಮೆಯಿಂದ ಮಕ್ಕಳನ್ನ ಗಮನಿಸಿ, ಪ್ರತಿಯೊಬ್ಬ ಮಗಳು ಏನೋ ಒಂದು ದೇವ್ರು ಕೊಟ್ಟಿರ್ತಾರೆ, ಆ್ಯಕ್ಚುಲಿ ಸೂಕ್ತವಾಗಿ ಅಡಗಿರುತ್ತೆ, ಅದನ್ನು ಹೊರಗೆ ತೆಗೆದು ಅದನ್ನು ಪ್ರೋತ್ಸಾಹ ಕೊಟ್ಟರೆ ಸಾಕು ಸರ್. ಆ್ಯಕ್ಚುಲಿ ಭಾಳ ಸಲೀಸಾಗಿ ಯಶಸ್ಸು ಕಾಣ್ಬೋದು. ಯಾಕಂದ್ರೆ ಅವರು ಬರಿಕಲ್ಲಂತೂ ಮಕ್ಕಳು ಬಂದಿರೋದಿಲ್ಲ ಭೂಮಿಗೆ, ಏನೇನೋ ತಂದಿರ್ತವೆ. ಆದರೆ ಏನೋ ಡ್ಯಾನ್ಸ್ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು. ಈಗ ನೋಡಿ, ನಮ್ಮ ಮನೆ ಪಕ್ಕ ಧೀಮಂತ ಇದ್ದಾನೆ, ಸುಂದರೇಶ್ ಸತ್ಯನಾರಾಯಣ. ಅವನು ತಬಲಾ ಎಷ್ಟು ಜನ ನುಡಿಸ್ತಾನೆ ಅಂದರೆ, ಅವ್ನು ನುಡಿಸಿದ್ರೆ ನಂಗೆ ನಿದ್ದೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಎಲ್ಲೋ ಅಂತ ಎಷ್ಟೇ ಸ್ಟ್ರೆಸ್ ಇದ್ರು ಕೂಡ ಅವ್ನು ತಬಲದ ನಾದಕ್ಕೆ ನಾನೇ ಮರ್ತು ಬಿಡ್ತೀನಿ. ಅಂದ್ರೆ ಎಲ್ಲರೂ ತಬಲಾ ಬರ್ಸ್ತಾರೆ, ಬಟ್ ಅವನೊಬ್ಬ ಬರ್ಸೋದ್ರ ಮಾತ್ರ ನನಗೆ ಆಗುತ್ತೆ. ಅಂದ್ರೆ ಅದು ಅವನ ಪ್ರತಿಭೆ. ಹಾಗೆ ಪ್ರತಿಯೊಬ್ಬರು ಎಲ್ಲ ಮಕ್ಕಳು ಒಂದು ಇದಿರುತ್ತೆ ಸರ್. ಅದಕ್ಕೆ ಸಪೋರ್ಟ್ ಕೊಟ್ಟರೆ ನಾವು ಮೊದಲೇ ಭಾರತ ಎಷ್ಟೋ ಪ್ರಪಂಚದ ವಿಶ್ವಗುರು ಅಂತ ಅನ್ನಿಸ್ಕೊಂತೀವಿ ನಾವು. ನಾನು ಇನ್ನೂ ಹೆಮ್ಮೆ ಪಡ್ಬೋದು ಆಕ್ಚುಲಿ ಇಡೀ ಜಗತ್ತೇ ಆ ಥರ ನಮ್ಮ ಪ್ರತಿಭೆಗಳನ್ನ ಸ್ಪೋರ್ಟ್ಸ್ ವಿಭಾಗದಲ್ಲೂ ಕೂಡ ಮುಂದುವರಬಹುದು. ಬೇರೆ ಯಾವುದೇ ಚಟುವಟಿಕೆಗಳಾದ್ರೂ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ನಾವು ಗುರುತಿಸಬೇಕು, ಅದು ಉತ್ತೇಜಿಸಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಿ ಸರ್. ಖಂಡಿತ ಸರ್, ಅಂತಹ ಕೆಲಸವನ್ನು ತಾವು ಮಾಡ್ತಿದ್ದೀರಿ, ಮಾದರಿಯಾಗಿದ್ದೀರಿ. ಇತರ ಪೋಷಕರು ಈ ಕಾರ್ಯಕ್ರಮ ಕೇಳುವಾಗ ಖಂಡಿತ ಅನಿಸುತ್ತೆ ತನ್ನ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯ ಅಥವಾ ವಿಶೇಷತೆಯನ್ನು ಗುರುತಿಸಿಕೊಂಡು ಅದಕ್ಕೆ ಉತ್ತೇಜಿಸಬೇಕು ಅಂತ ಖಂಡಿತ ಅನಿಸಿರುತ್ತೆ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಿಮ್ಮ ಏನು ಮಗನ ಆಸೆ ಇದೆ ಅಥವಾ ನಿಮ್ಮ ಆಸೆ ಇದೆ ಅದು ಪೂರೈಸಲಿ ಅಂತ ಆಶಿಸ್ತೇನೆ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಗೆ ಅವಕಾಶ. ಥ್ಯಾಂಕ್ ಯು ಸರ್. ಆರ್ಯ, ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ನೀನು? ದಿನ ಸ್ವಿಮ್ಮಿಂಗ್ ಹೋಗ್ಬೇಕು, ಯಾವುದೇ ಚಟುವಟಿಕೆಯಲ್ಲಿ ಇದ್ದೇ ಇರಲಿ, ಆದರೆ ದಿನ ಪ್ರಾಕ್ಟೀಸ್ ಮಾಡಬೇಕು, ಚಕ್ಕರ್ ಹೊಡಿಬಾರ್ದು, ಮಿಸ್ ಮಾಡ್ಕೋಬಾರ್ದು, ಮತ್ತೆ ಗುರುಗಳ ಮಾತಾ ಸರಿಯಾಗಿ ಕೇಳಿಸ್ಕೋಬೇಕು, ಇಷ್ಟು ಮಾಡಬೇಕು. ಅಲ್ಲ, ಎಷ್ಟು ಅದು ಯಾವುದೇ ಕ್ಷೇತ್ರ ಆಗಲಿ ನೀ ಅದನ್ನ ಹೇಳ್ತಾ ಇದೀಯ ಅಲ್ವಾ? ಬರೀ ಸ್ವಿಮ್ಮಿಂಗ್ ಅಂತೆ ಅಲ್ಲ, ಯಾವುದೇ ಕ್ಷೇತ್ರ ಆದರೂ ಆಸಕ್ತಿ ಇರಬೇಕು, ನಿರಂತರವಾಗಿರಬೇಕು, ಗುರುಗಳ ಮಾರ್ಗದರ್ಶನ ಅನುಸರಿಸಬೇಕು, ಅವ್ರಿಗೆ ಒಬಿಡಿಯೆಂಟ್ ಆಗಿರಬೇಕು. ಸೊ ಇದಿದ್ರೆ ಸಾಧನೆ ಮಾಡೋಕ್ಕೆ ಬುನಾದಿ ಆಗುತ್ತೆ ಅಂತ. ಅವ್ನು ಯಾಕೆ ಪದೇ ಪದೇ ಚಕ್ಕರ್ ಅಂತ ಹೇಳ್ತಾನೆ ಅಂದ್ರೆ ಸರ್, ಒಂದು ದಿನ ರಜಾ ಹಾಕಿದ್ರು ಸ್ವಿಮ್ಮಿಂಗ್ಗೆ, ನಿಮ್ದು ಸ್ಪೀಡ್ ಒಂದು ವಾರ ಹಿಂದಕ್ಕೆ ಹೋಗಿರುತ್ತೆ ಅಷ್ಟೇ. ಒಂದು ವಾರ ರಜಾ ಹಾಕಿದ್ರೆ ಒಂದು ತಿಂಗಳು ಹಿಂದಕ್ಕೆ ಕೊಟ್ಟೋಗಿರುತ್ತೆ. ಖಂಡಿತ ಖಂಡಿತ. ಸೊ ಮತ್ತೆ ರೀಬಿಲ್ಡ್ ಮಾಡ್ಬೇಕಲ್ಲ, ಕಷ್ಟ. ಖಂಡಿತ. ಇಷ್ಟೇ ಸೀಕ್ರೆಟ್ ಸರ್. ಥ್ಯಾಂಕ್ ಯು ಆರ್ಯ. ನಿಮ್ಮ ತಂದೆ ಹೇಳ್ತಾ ಇದ್ರು, ಮಳೆ ಇದ್ರು ಚಳಿ ಇದ್ರು ನಾನು ಮಾತ್ರ ಪ್ರಾಕ್ಟೀಸ್ ಮಿಸ್ ಮಾಡಲ್ಲ ಅಂತ. ಭಾಳ ಖುಷಿ ಕೊಡುತ್ತೆ. ಈ ವಯಸ್ಸಿನಲ್ಲಿ ಈ ಉತ್ಸಾಹ ಇದೆಯಲ್ಲ, ಇದು ಬೇರೆಯವ್ರಿಗೂ ಸಹ ಒಂದು ಪ್ರೇರಣೆ. ಈವನ್ ನನಗೂ ಕೂಡ ಪ್ರೇರಣೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತನ್ನ ಎಲ್ಲ ಈ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ 2036 ಒಲಿಂಪಿಕ್ಸಲ್ಲಿ ನೀನು ಭಾಗವಹಿಸು, ಗೆಲ್ಲು. ಆದರೆ ಆ ಸಂದರ್ಭದಲ್ಲಿ ನಮ್ಮನ್ನು ಮರಿಬೇಡ, ಈ ರೇಡಿಯೋ ಸ್ಟೇಷನ್ಗೆ ಬಂದು ಕಾರ್ಯಕ್ರಮ ಕೊಡ್ತೀಯಾ? ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ
ತನ್ನ 9ನೇ ವಯಸ್ಸಿನಲ್ಲಿ 109 ಪದಕಗಳು ಹಾಗೂ 15 ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿ ಪಡೆದಂತಹ ನಮ್ಮ ಮೈಸೂರಿನ JSS ಪಬ್ಲಿಕ್ ಸ್ಕೂಲ್ನಲ್ಲಿ 3ನೇ ತರಗತಿ ಓದ್ತಿರುವಂತಹ ಪ್ರತಿಭೆ ಮಾಸ್ಟರ್ ಆರ್ಯ ಸುರಾಜ್ ಚಿತ್ರವರು ಹಾಗೂ ನಮ್ಮ ಜೊತೆ ಇದ್ದರು ಅವರ ತಂದೆಯವರಾದಂತಹ ಶ್ರೀ ಅರವಿಂದ್ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರತಿಭಾ ವಿಲಾಸ प्रतिभा